ನಮ್ಮ ಜೀವನದಲ್ಲಿ ಏನೇ ಆದರೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಾವು ರೋಧಿಸಲು ಏನನ್ನೂ ತೆಗೆದುಕೊಂಡು ಬಂದಿರುವುದಿಲ್ಲ. ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನೇ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿ ಈ ಭೂಮಿಯಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದನ್ನು ನೀನು ಪಡೆಯುತ್ತೀಯ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುವುದಿಲ್ಲವೋ ನೀನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ನಿನಗೆ ಸಿಗಲಾರದು. ಚಿಂತೆಯನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಬದುಕು ಎನ್ನುವುದೇ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸತ್ಯವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ಖಂಡಿತವಾಗಿಯೂ ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದೇ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಎನ್ನುವುದೇ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಆದರ್ಶ ನೋಡಿ. ಏಕೆಂದರೆ ಮನುಜನು ಇದ್ದಾಗ ಇದು ನನ್ನದು, ಅದು ನನ್ನದು, ನಾನು ದೊಡ್ಡವ, ನೀನು ಚಿಕ್ಕವ ಎನ್ನುವ ರೀತಿಯಲ್ಲಿ ಭೇದ ಭಾವವನ್ನು ಪಟ್ಟು ಎಲ್ಲವನ್ನ ತನ್ನದೇ ಎನ್ನುವಂತಹ ರೀತಿಯಲ್ಲಿ ಬಣ್ಣಿಸುತ್ತಾನೆ. ಆದರೆ ಹೋಗುವಾಗ ಮನುಷ್ಯನು ಏನನ್ನ ತೆಗೆದುಕೊಂಡು ಹೋಗುವುದಿಲ್ಲ. ಕೇವಲ ಆತ ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿ. ಮನುಜನು ತನ್ನ ಮೈ ಮೇಲೆ ಇರುವಂತಹ ಬಟ್ಟೆಯನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ನಡೆಸಬೇಕು. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಯಾರೂ ಕೂಡ ಶಾಶ್ವತವಲ್ಲ. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ, ಆದರೆ ಅನ್ಯಾಯವನ್ನ ಯಾರಿಗೂ ಎಂದಿಗೂ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ, ತಡ ಮಾಡುವುದರ ಹಿಂದೆ ಅದ್ಭುತಗಳೇ ನಡೆಯುತ್ತವೆ. ಕಾದು ನೋಡಬೇಕು ಅಷ್ಟೇ. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಹೋಗುವಾಗಲೂ ಕೂಡ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗಲೂ ಕೂಡ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಜೀವನದಲ್ಲಿ ನಾವು ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರ ಕೃಪೆಗೆ ಪಾತ್ರರಾಗಬೇಕು. ಆಗ ಮಾತ್ರ ನಾವು ಒಳ್ಳೆಯ ಕಾರ್ಯಗಳಿಂದ ಒಳ್ಳೆಯ ಫಲಗಳನ್ನು ಹೊತ್ತಿಕೊಂಡು ಹೋಗಲು ಸಾಧ್ಯವಾಗುವುದು. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯವಾಗಿದೆ. ಹಾಗಂತ ಫಲದ ಬಗ್ಗೆ ಕಣ್ಣೀರನ್ನ ಇಟ್ಟು ಕೆಲಸವನ್ನ ಮಾಡಿದರೆ ಪ್ರಯೋಜನವಿಲ್ಲ. ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಮಾತ್ರ ಫಲ ಇಂದಲ್ಲ ನಾಳೆ ದೊರಕಿಯೇ ತೀರುತ್ತದೆ. ಹಾಗಾಗಿ ಫಲದ ಬಗ್ಗೆ ಚಿಂತೆ ಬೇಡ, ನೀವು ಮಾಡುವಂತಹ ಕೆಲಸದ ಬಗ್ಗೆ ಚಿಂತೆ ಇರಲಿ. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದನಂತೆ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನ ಬರಿ. ಅದು ಹೇಗಿರಬೇಕು ಎಂದರೆ, ಖುಷಿಯಲ್ಲಿ ಇದ್ದಾಗ ಮನುಷ್ಯ ಅದನ್ನು ಓದಿದರೆ ದುಃಖವಾಗಬೇಕು, ಅದೇ ಮನುಷ್ಯ ದುಃಖದಲ್ಲಿ ಇದ್ದಾಗ ಓದಿದರೆ ಖುಷಿಯಾಗಬೇಕು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಬರೆದನಂತೆ. ಆ ಬರವಣಿಗೆಯು ಈ ರೀತಿಯಾಗಿ ಇತ್ತು. ಕೃಷ್ಣನು ಬರೆದ, ಈ ಸಮಯವು ಕಳೆದು ಹೋಗುತ್ತದೆ ಎಂದು. ಅಕ್ಕಿ ಅನ್ನಕ್ಕೆ ಕೇಳಿತಂತೆ, ನೀನು ನಾನೇ ಆಗಿದ್ದೆ, ಆದರೆ ನೀನು ಹೇಗೆ ಅನ್ನವಾದೆ ಎಂದು. ಅನ್ನ ಸುಂದರವಾಗಿ ಉತ್ತರಿಸಿತಂತೆ, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ ನಾನು. ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವ ಭಾವವನ್ನ ಕಳೆದುಕೊಂಡೆ, ಅನ್ನ ಎನ್ನುವಂತಹ ಅನುಭವವನ್ನ ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೊರೆದು ದುನ್ಮಾನಗಳ ಕಠಿಣತೆಯನ್ನ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಅದ್ಭುತದ ಅನುಭವ ದೊರೆಯುತ್ತದೆ. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ?
ನಿಷ್ಠೆಯಿಂದ ಇರಲು ನೀನೇನು ಪಡೆದುಕೊಂಡಿರುವೆ? 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆಯಬೇಕಾಗಿರುವುದು ಪುಣ್ಯವೊಂದೇ. ದೊಡ್ಡ ಮನುಷ್ಯರಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ. ಈಗಿನ ಕಾಲದಲ್ಲಿ ಹಣ, ಸಂಪತ್ತು, ವಜ್ರ, ವೈಢೂರ್ಯಗಳಿಂದ ಜನರು ದೊಡ್ಡವರು ಎನಿಸಿಕೊಳ್ಳುತ್ತಾರೆ. ಆದರೆ ದೊಡ್ಡವರು ಅದು ಅಲ್ಲ. ಆದರೆ ಅಸಲಿಗೆ ದೊಡ್ಡವರು ಎನಿಸಿಕೊಂಡವರು ಮನುಷ್ಯತ್ವ, ಮಾನವೀಯತೆ, ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಒಳ್ಳೆಯ ಸೌಖ್ಯ ಮನೋಭಾವನೆಯನ್ನು ಒಳಗೊಂಡಿರುವ ವ್ಯಕ್ತಿಗಳು ಮಾತ್ರ ದೊಡ್ಡವರು ಎನಿಸಿಕೊಳ್ಳಲು ಸಾಧ್ಯವಾಗುವುದು. ಆದರೆ ಬಹುತೇಕವಾಗಿ ಈಗಿನ ಮನುಷ್ಯರಲ್ಲಿ ಈ ಅಂಶಗಳು ಇಲ್ಲದಂತೆ ಆಗಿದೆ. ದುಃಖದ ಬಗ್ಗೆ ಎಂದಿಗೂ ಕೂಡ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಬಾಳುತ್ತೇವೆ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಜೀವನದಲ್ಲಿ ಸುಖಿಯಾಗಿಯೇ ಬಾಳುತ್ತೇವೆ. ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಹಾಗಾಗಿ ಯೋಚನೆ ಮಾಡುವುದೇ ಆದರೆ ಒಳ್ಳೆಯ ವಿಚಾರಗಳತ್ತ, ಒಳ್ಳೆಯ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡಬೇಕು. ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ಕೂಡ ನಿನ್ನದೇ ಆಗುವುದು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವಂತಹ ಆ ಭಗವಂತನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. ಆದರೆ ಆ ತಾಕತ್ತನ್ನು ಎಲ್ಲಿ ಹೇಗೆ ಬಳಸಬೇಕು ಎನ್ನುವುದು ನಮಗೆ ಅರಿವಿರಬೇಕು. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರಲು ಸಾಧ್ಯವೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿರಲಿ. ಆಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದು. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷಗಳನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಅರ್ಥಾತ್ ಸ್ವೀಕಾರದ ಮನೋಭಾವನೆಯನ್ನ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು. ಹಾಗಾಗಿ ನಾವು ಸಂಬಂಧಗಳಲ್ಲಿ ಅರ್ಥೈಸಿಕೊಳ್ಳುವಿಕೆ ಎನ್ನುವುದು ಬಹಳ ಮುಖ್ಯ. ಎಷ್ಟೇ ಸಂಬಂಧ ಶ್ರೀಮಂತವಾಗಿದ್ದರೂ ದಡ್ಡವಾಗಿದ್ದರೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇದ್ದರೆ ಖಂಡಿತವಾಗಿಯೂ ಅಂತಹ ಸಂಬಂಧಗಳು ಎಂದಿಗೂ ಕೂಡ ಹಾಳಾಗುವುದೇ ಇಲ್ಲ. ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಯಾರು ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಗಳನ್ನೇ ಸವಾಲುಗಳನ್ನಾಗಿ ಯಾರು ಸ್ವೀಕರಿಸುತ್ತಾರೆಯೋ, ಆ ಸಮಸ್ಯೆಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ತಾವು ಅಂದುಕೊಂಡಂತಹ ಕೆಲಸದಲ್ಲಿ ತಾವು ಅಂದುಕೊಂಡಂತಹ ಗುರಿಯನ್ನು ಬಲು ಸುಲಭವಾಗಿ ಸಾಧಿಸಿ ತೋರಿಸುತ್ತಾರೆ. ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುವುದು. ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ. ಹೋಗಿ ಆ ಕಲ್ಲು ಭಗವಂತವಾಗುತ್ತದೆ, ದೇವರಾಗುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಆ ಕಲ್ಲಿನ ರೀತಿಯಲ್ಲಿಯೇ ಕಲ್ಲಾಗಿಯೇ ಇದ್ದಾನೆ ಆತನ ಮನಸ್ಸು ಕೂಡ. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರಲು ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಯಾವುದು ಕೂಡ ಶಾಶ್ವತವಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ನಡೆಸಬೇಕು. ಇವತ್ತು ಬಡವರಾಗಿದ್ದವರು ನಾಳೆ ಶ್ರೀಮಂತರಾಗಬಹುದು. ಅದೇ ಇವತ್ತು ಶ್ರೀಮಂತರಾಗಿ ಮೆರೆದವರು ನಾಳೆ ಬಡವರಾಗಬಹುದು. ಕಾಲ ಎನ್ನುವುದು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ ನೋಡಿ. ಇವತ್ತು ಯಾರು ನಿಮಗೆ ಕೇಡನ್ನು ಬಯಸಿರುತ್ತಾರೆಯೋ ಅವರಿಗೂ ಕೂಡ ಸಮಯ ಬಂದಾಗ ಕೇಡನ್ನು ಬಯಸುವವರು ಹುಟ್ಟೇ ಇರುತ್ತಾರೆ ಎನ್ನುವ ಸತ್ಯವನ್ನು ಅರಿತಿರಬೇಕು. ನಾವು ಏನನ್ನ ಕೊಡುತ್ತೇವೆಯೋ ಅದೇ ರೀತಿಯಾಗಿ ಇತರರು ಕೂಡ ನಮಗೆ ಅದನ್ನೇ ನೀಡುತ್ತಾರೆ. ಹಾಗಾಗಿ ಕೊಡುವ ಮೊದಲು ಯೋಚನೆಯನ್ನ ಮಾಡಿ. ಒಳ್ಳೆಯದನ್ನು ಕೊಡಬೇಕು. ಇನ್ನೊಬ್ಬರ ಬಗ್ಗೆ ಯೋಚನೆಯನ್ನ ಮಾಡುವ ಮೊದಲು ಒಳ್ಳೆಯತನವನ್ನ ಒಳ್ಳೆಯ ರೀತಿಯಲ್ಲಿ ಯೋಚನೆಯನ್ನ ಮಾಡಬೇಕು ಎನ್ನುವುದು ನಿಮಗೆ ಬಿಟ್ಟಿದ್ದು. ಒಂದು ರೀತಿಯಲ್ಲಿ ಬಡತನ ಎನ್ನುವುದು ಒಳ್ಳೆಯದೇ. ಏಕೆಂದರೆ ಶ್ರೀಮಂತರಿಗೆ ನೆಮ್ಮದಿಯ ಜೀವನ, ಶಾಂತಿಯ ಜೀವನ ಎನ್ನುವುದು ಸಿಗಲು ಸಾಧ್ಯವೇ ಆಗುವುದಿಲ್ಲ. ಅದೇ ಬಡವರಿಗೆ ದಿನಪೂರ್ತಿ ಕೆಲಸವನ್ನ ಮಾಡಿ ರಾತ್ರಿ ಇಡೀ ಶಾಂತತೆಯ ವಾತಾವರಣದಲ್ಲಿ
ನಿದ್ದೆಯನ್ನ ಮಾಡುತ್ತಾನೆ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಪರಿವರ್ತನೆ ಎನ್ನುವುದೇ ಈ ಜಗದ ನಿಯಮವಾಗಿದೆ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯ ಲಕ್ಷಣವಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ನಾವು ಕಲಿಯಬೇಕು. ಇಲ್ಲವಾದರೆ ನಮ್ಮ ಒಳ್ಳೆಯತನವನ್ನು ಇತರೆ ಜನರು ಅದನ್ನು ದುರ್ಬಳಕೆ ಮಾಡುವಂತಹ ಸಂದರ್ಭ ಹೆಚ್ಚಾಗಿ ಇರುತ್ತದೆ. ಅಂತಹ ಅವಕಾಶವನ್ನು ಎಂದಿಗೂ ಯಾರಿಗೂ ಮಾಡಿಕೊಡಬೇಡಿ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲಿ ಪ್ರಶ್ನೆಯನ್ನು ಮಾಡಬೇಕೋ, ಎಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಎನ್ನುವುದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಅತಿಯಾದ ಒಳ್ಳೆಯತನ ಇದ್ದರೂ ಕೂಡ ಬದುಕುವುದು ಕಷ್ಟ, ಅತಿಯಾದ ಕೆಟ್ಟತನ ಇದ್ದರೂ ಕೂಡ ಬದುಕುವುದು ಕಷ್ಟ. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಕೋಪ ಎನ್ನುವುದು ಎಲ್ಲರಿಗೂ ಬರುತ್ತದೆ. ಆದರೆ ಆ ಕೋಪ ಎಷ್ಟರ ಮಟ್ಟಿಗೆ ನಮಗೆ ಬರುತ್ತದೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಏಕೆಂದರೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಎಂದಿಗೂ ಮರಳಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಕೋಪದಲ್ಲಿ ನಡೆದಂತಹ ಅಚಾತುರ್ಯತೆ ಎಂದಿಗೂ ಕೂಡ ನಮ್ಮ ಜೀವನವನ್ನು ಸರಿಗೊಳಿಸಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮನುಷ್ಯನು ಅತಿಯಾದಂತಹ ಕೋಪದಲ್ಲಿ ಇದ್ದಾಗ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ದೇವರು ನಮ್ಮ ಜೊತೆಗೆ ಇಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ, ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಹಾಗಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಆತ್ಮವಿಶ್ವಾಸದ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕು. ದೇವರು ಆತ್ಮವಿಶ್ವಾಸದಲ್ಲಿಯೇ ಇದ್ದಾಗ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗುತ್ತವೆ. ಹಾಗೆಯೇ ಮನುಷ್ಯನು ಯಾವಾಗ ತಾನು ಮಾಡುವಂತಹ ಕರ್ಮ ಫಲಗಳನ್ನು ತಾನೇ ಅನುಭವಿಸಬೇಕು, ಅದು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತದೆ ಎನ್ನುವಂತಹ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು, ಇಡೀ ಪ್ರಪಂಚವೇ ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುವುದನ್ನು ನಾವು ನೋಡೇ ಇರುತ್ತೇವೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಈ ವ್ಯಕ್ತಿ ಸೋತ ಎನ್ನುವಂತಹ ಜಾಗ ಇರುವುದನ್ನು ಕೂಡ ನೋಡಿರುತ್ತೇವೆ. ಆದರೆ ಅದೇ ವ್ಯಕ್ತಿ ನಿಂತುಕೊಂಡು ನೋಡುವಂತಹ ವ್ಯಕ್ತಿಗಳಿಗೆ, ನೋಡಿ ನಗುವಂತಹ ವ್ಯಕ್ತಿಗಳಿಗೆ ಎಲ್ಲಿಯೂ ಕೂಡ ಚರಿತ್ರೆಯಲ್ಲಿ ಜಾಗ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿಯಬೇಕು. ಹಾಗಾಗಿ ಬದುಕಿನಲ್ಲಿ ನಾವು ಏನನ್ನೇ ಮಾಡಿದರೂ ಕೂಡ ನೋಡಿ ನಗುವಂತಹ ವ್ಯಕ್ತಿಗಳು ಇದ್ದೇ ಇರುತ್ತಾರೆ. ಅವರ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಇನ್ನೊಬ್ಬರನ್ನು ಹೀಯಾಳಿಸುವುದು, ಇನ್ನೊಬ್ಬರ ಬಗ್ಗೆ ಕುರಿತು ಚಿಂತೆಯನ್ನು ಮಾಡುವುದು, ಇನ್ನೊಬ್ಬರನ್ನ ಕುರಿತು ನಗುವಂತಹ ವ್ಯಕ್ತಿಗಳು ಇದ್ದೇ ಇರುತ್ತಾರೆ. ಅಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವೇ ಇಲ್ಲ. ಬರೀ ಕಂಡವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು, ಕಂಡವರ ಜೀವನದಲ್ಲಿ ಆಗುವಂತಹ ಮಾರ್ಪಾಡುಗಳನ್ನೇ ಒಂದು ಅಸ್ತ್ರವನ್ನಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅಂಥವರ ಜೊತೆಗೆ ನಾವು ಎಂದಿಗೂ ಕೂಡ ಬೆರೆಯಬಾರದು. ಹಾಗೂ ಅಂಥವರ ಮಾತಿನಿಂದ ಎಂದಿಗೂ ಕೂಡ ನಮ್ಮ ತಲೆಯನ್ನು ಕೆಡಿಸಿಕೊಳ್ಳಬಾರದು. ನಮ್ಮ ಪ್ರಯತ್ನ ಎನ್ನುವುದು ನಿರಂತರವಾಗಿರಬೇಕು. ಹಾಗೂ ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ಗಮನ ಎನ್ನುವುದು ಇರಬೇಕಾಗುತ್ತದೆ. ಪ್ರಾಮಾಣಿಕವಾಗಿ ಮಾಡಿ, ಅದ್ಯಾವುದೇ ಕೆಲಸವಾದರೂ ಸರಿ, ಅದರಲ್ಲಿ ನೀವು ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಕಾಣಲು ಸಾಧ್ಯವಿದೆ. ಕೋಪದಿಂದ ಮಾತನಾಡಿದರೆ ವ್ಯಕ್ತಿಯು ತನ್ನ ಗುಣವನ್ನ ಕಳೆದುಕೊಳ್ಳುತ್ತಾನೆ. ಅದೇ ವ್ಯಕ್ತಿಯು ಹೆಚ್ಚಾಗಿ ಮಾತನಾಡಿದರೆ ತನ್ನ ಮನಃಶಾಂತಿಯನ್ನ ಕಳೆದುಕೊಳ್ಳುತ್ತಾನೆ. ಹಾಗೆಯೇ ಅನಗತ್ಯವಾಗಿ ಆ ವ್ಯಕ್ತಿಯು ಮಾತನಾಡಿದರೆ ತನ್ನ ಕೆಲಸವನ್ನೇ ಕಳೆದುಕೊಳ್ಳುತ್ತಾನೆ. ಅಹಂಕಾರದಿಂದ ಆ ವ್ಯಕ್ತಿಯು ಮಾತನಾಡಿದರೆ ಪ್ರೀತಿಯನ್ನ ಕಳೆದುಕೊಳ್ಳುತ್ತಾನೆ. ಸುಳ್ಳನ್ನ ಆ ವ್ಯಕ್ತಿ ಮಾತನಾಡಿದರೆ ಹೆಸರನ್ನ ಕಳೆದುಕೊಳ್ಳುತ್ತಾನೆ. ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನ ಕಳೆದುಕೊಳ್ಳುತ್ತಾನೆ. ಪ್ರೀತಿಯಿಂದ ಮಾತನಾಡಿದರೆ ವ್ಯಕ್ತಿ ಕಳೆದುಕೊಂಡಿದ್ದೆಲ್ಲವನ್ನೂ ಕೂಡ ಮರಳಿ ಪಡೆಯುತ್ತಾನೆ. ಹಾಗಾಗಿ ಬದುಕಿನಲ್ಲಿ ನಾವು ಯಾರಿಗೆ ಹೇಗೆ ಮಾತನಾಡಿಸುತ್ತಿದ್ದೇವೆ ಎನ್ನುವುದು ಬಹಳ ಮುಖ್ಯ. ನಾಲಿಗೆ ಎನ್ನುವುದು ಬಹಳ ಶಕ್ತಿಶಾಲಿಯಾದ ವಸ್ತು ನೋಡಿ. ನಾಲಿಗೆಯಿಂದ ಒಂದು ಸಂಬಂಧವನ್ನು ಜೋಡಿಸಬಹುದು, ಅದೇ ನಾಲಿಗೆಯಿಂದ ಒಂದು ಸಂಬಂಧವನ್ನು ಹಾಳು ಕೂಡ ಮಾಡಬಹುದು. ಹಾಗಾಗಿ ನಾವು ಬದುಕಿನಲ್ಲಿ ಹೇಗೆ ಮಾತನಾಡುತ್ತೇವೆ ಎನ್ನುವುದು ಕೂಡ ಬಹಳ ಮುಖ್ಯವಾಗುತ್ತದೆ. ಮಾತನಾಡುವುದು ಒಳ್ಳೆಯದೇ ಆಗಿದ್ದರೆ ಅಲ್ಲಿ ಮಾತ್ರ ಮಾತನಾಡಿ. ನೀವು ಮಾತನಾಡುವುದರಿಂದ ಒಂದು ಸಂಬಂಧ ಹಾಳಾಗುತ್ತದೆ ಎನ್ನುವುದಾದರೆ ಖಂಡಿತವಾಗಿಯೂ ಅಲ್ಲಿ ಮಾತನಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನಿನ್ನ ಕೈಯಲ್ಲಿ
ಮದುವೆ ಆದರೆ ಸಂಬಂಧವನ್ನ ಜೋಡಿಸಬೇಕೇ ವಿನಃ ಅದೇ ಸಂಬಂಧವನ್ನ ಎಂದಿಗೂ ಕೂಡ ಹಾಳು ಮಾಡಬಾರದು. ಸಂಬಂಧಗಳ ನಡುವೆ ಬಿರುಕು ಎನ್ನುವುದನ್ನ ಮೂಡಿಸಲೇಬಾರದು. ಭಗವಂತ ಇದನ್ನ ಎಂದಿಗೂ ಕೂಡ ಮೆಚ್ಚಲು ಸಾಧ್ಯವೇ ಇಲ್ಲ. 1000 ಸುಳ್ಳನ್ನ ಹೇಳಿ ಒಂದು ಮದುವೆಯನ್ನ ಮಾಡಿ, 1000 ಸುಳ್ಳನ್ನ ಹೇಳಿ ಒಂದು ಸಂಬಂಧವನ್ನ ಗಟ್ಟಿಗೊಳಿಸಿ ಎನ್ನುವಂತಹ ಹಿರಿಯರು ಹೇಳಿದಂತಹ ಮಾತೇ ಇದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಒಂದು ಸಂಬಂಧವನ್ನ ಜೋಡಿಸಿ, ಇಲ್ಲವೆಂದರೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅಷ್ಟೇ. ಬದುಕಿನಲ್ಲಿ ಎಲ್ಲವೂ ಕೂಡ ಶಾಶ್ವತವಲ್ಲ ಎನ್ನುವುದನ್ನ ಅರಿತು ಜೀವನವನ್ನ ನಡೆಸಿ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ, ಉತ್ತಮವಾಗಿಯೇ ಆಗುತ್ತದೆ ಎನ್ನುವ ನಂಬಿಕೆ ಇರಲಿ. ಮುಂದೆ ಏನಾಗುವುದೋ ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ ಎನ್ನುವಂತಹ ಆತ್ಮವಿಶ್ವಾಸ ಇರಲಿ. ಭವಿಷ್ಯದ ಬಗ್ಗೆ ಚಿಂತೆಯನ್ನ ಮಾಡಬಾರದು. ಯಾವತ್ತಿಗೂ ಮನುಷ್ಯ ಎನ್ನುವವನು ವರ್ತಮಾನದಲ್ಲಿ ಜೀವಿಸಬೇಕು. ನಾಳೆ ಮಾಡಬೇಕಾದಂತಹ ಕೆಲಸವನ್ನ ಇಂದು ಮಾಡು, ಇಂದು ಮಾಡಬೇಕಾದಂತಹ ಕೆಲಸವನ್ನ ಈ ಕ್ಷಣವೇ ಪ್ರಾರಂಭಿಸು ಎನ್ನುವ ಜ್ಞಾನವನ್ನ ಅರಿತು ಜೀವನವನ್ನ ನಡೆಸಿ. ಖಂಡಿತವಾಗಿಯೂ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಯಾವಾಗ ಮನುಷ್ಯ ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು ಎನ್ನುವಂತಹ ನಾಳೆ ನಾಳೆ ಎಂದವನ ಬಾಡು ಹಾಳು ಎನ್ನುವುದನ್ನ ಎಂದಿಗೂ ಕೂಡ ಮರೆಯಬಾರದು. ಏನೇ ಮಾಡಿದರೂ ಇವತ್ತೇ ಮಾಡಿ, ಏನೇ ಸಾಧಿಸಿದರೂ ಇವತ್ತೇ ಸಾಧಿಸಿ. ಸಾಧಿಸಲು ಬೇಕಾದ ಕಾರ್ಯವನ್ನ ಪ್ರಾರಂಭಿಸುವ ಮೊದಲು ಇಂದಿನಿಂದಲೇ ಪ್ರಾರಂಭಿಸುತ್ತೇನೆ ಎನ್ನುವ ಛಲವನ್ನ ಹೊಂದಿ ಪ್ರಾರಂಭಿಸಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುವುದು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳುತ್ತಾನಂತೆ. ಎಲ್ಲರೂ ಹೇಳುತ್ತಾರೆ ವ್ಯಕ್ತಿಯ ಹಣೆ ಬರಹದಲ್ಲಿ ಎಲ್ಲವನ್ನೂ ಕೂಡ ಬರೆದಿರುತ್ತದೆ ಎಂದು. ಆದರೆ ನಾವು ಮತ್ತೆ ಹಿರಿಯರು ಹೇಳುತ್ತಾರೆ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡಬೇಕು ಎಂದು. ಒಂದು ಯೋಚನೆಯನ್ನ ಮಾಡಬೇಕು. ಎಲ್ಲವೂ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ನಾವು ಏನಕ್ಕೆ ಪ್ರಯತ್ನವನ್ನು ಪಡಬೇಕು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡುತ್ತಾನೆ. ಯಾರಿಗೆ ಗೊತ್ತು, ನೀನು ಪ್ರಯತ್ನ ಪಟ್ಟರೆ ಮಾತ್ರ ಆ ನಿನ್ನ ಗುರಿ ಎನ್ನುವುದು ಸಾಧಿಸಲು ಸಾಧ್ಯವಾಗುತ್ತದೆ ಎನ್ನುವುದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ. ಹಾಗಾಗಿ ಜೀವನದಲ್ಲಿ ಪ್ರಯತ್ನ ಎನ್ನುವುದು ನಿರಂತರವಾಗಿರಬೇಕು ಎಂದು. ಪ್ರಯತ್ನಂ ಸರ್ವಸಿದ್ಧಿ ಸಾಧನವೆಂದು ಶ್ರೀಕೃಷ್ಣ ಪರಮಾತ್ಮನು ಉತ್ತರಿಸುತ್ತಾನೆ. ಒಮ್ಮೆಯಾದರೂ ನಾರದರು ಶ್ರೀಕೃಷ್ಣನನ್ನ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಈ ರೀತಿಯಾಗಿ ಉತ್ತರವನ್ನ ಹೇಳಿದರಂತೆ. ಸುಖ ಎನ್ನುವುದು ಎಲ್ಲರ ಬಳಿಯಲ್ಲೂ ಕೂಡ ಇದ್ದೇ ಇದೆ. ಆದರೆ ಆ ಸುಖವನ್ನ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ತಮ್ಮ ಜೀವನದಲ್ಲಿ ದುಃಖವನ್ನ ತೆಗೆದುಕೊಂಡಿದ್ದಾರೆ ಎಂದು. ನೆಮ್ಮದಿ ಎನ್ನುವುದು ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ. ಹಣದಿಂದ ನಾವು ಕೇವಲ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಬಹುದು. ಆದರೆ ನೆಮ್ಮದಿಯನ್ನ ಖರೀದಿ ಮಾಡಲು ಸಾಧ್ಯವೇ ಆಗುವುದಿಲ್ಲ. ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ. ನೆಮ್ಮದಿ ಎನ್ನುವುದು ನಮ್ಮ ಮನಸ್ಸು ಮತ್ತು ನಾವು ಮಾಡುವಂತಹ ಆಲೋಚನೆಯಲ್ಲಿ ಇರುತ್ತದೆ. ಹಾಗಾಗಿ ನಾವು ಏನೇ ಆಲೋಚನೆಗಳನ್ನು ಮಾಡಿದರೂ ನಮ್ಮ ನೆಮ್ಮದಿಗೆ ಅನುಗುಣವಾಗಿ ಇರಬೇಕು. ಆ ರೀತಿಯ ಆಲೋಚನೆಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕಷ್ಟ ಪಡದೆಯೇ ಸಿಕ್ಕಂತಹ ಫಲ ಎಂದಿಗೂ ಸುಖವನ್ನ ಕೊಡುವುದಿಲ್ಲ. ಹಾಗೆಯೇ ನಾವು ಸುಖವನ್ನ ಕಷ್ಟಪಡುವುದರಲ್ಲಿ ಹುಡುಕಬೇಕು. ಆಗ ಮಾತ್ರ ಸುಖ ಎನ್ನುವುದು ಜೀವನದ ಉದ್ದಕ್ಕೂ ಇರಲು ಸಾಧ್ಯವಾಗುವುದು. ಸ್ನಾನ ಎನ್ನುವುದು ದೇಹವನ್ನ ಶುದ್ಧಗೊಳಿಸಿದರೆ, ಧ್ಯಾನ ಎನ್ನುವುದು ಮನಸ್ಸನ್ನ ಶುದ್ಧಗೊಳಿಸುತ್ತದೆ. ಅದೇ ದಾನ ಎನ್ನುವುದು ಧನವನ್ನ ಶುದ್ಧಗೊಳಿಸಿದರೆ, ಯೋಗ ಎನ್ನುವುದು ಜೀವನವನ್ನೇ ಶುದ್ಧಗೊಳಿಸುತ್ತದೆ. ಪ್ರಾರ್ಥನೆ ಎನ್ನುವುದು ಆತ್ಮವನ್ನ ಶುದ್ಧಗೊಳಿಸಿದರೆ, ವ್ರತ ಎನ್ನುವುದು ಆರೋಗ್ಯವನ್ನ ಶುದ್ಧಗೊಳಿಸುತ್ತದೆ. ಕ್ಷಮೆ ಸಂಬಂಧಗಳನ್ನ ಗಟ್ಟಿಗೊಳಿಸಿದರೆ, ಪರೋಪಕಾರ ಎನ್ನುವುದು ಅದೃಷ್ಟವನ್ನ ಪವಿತ್ರಗೊಳಿಸುತ್ತದೆ. ನಾವು ಕೇವಲ ದೇವರನ್ನ ಪೂಜಿಸುವುದರಿಂದ, ದೇವರನ್ನ ಆರಾಧನೆ ಮಾಡುವುದರಿಂದ, ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆಯನ್ನ ಹಾಕುವುದರಿಂದ ಪುಣ್ಯ ಎನ್ನುವುದು ದೊರಕಲು ಸಾಧ್ಯವಿಲ್ಲ. ಪುಣ್ಯ ಎನ್ನುವುದು ನಾವು ಮಾಡುವಂತಹ ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ
ಪುಣ್ಯವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುವುದು. ಹಾಗಾಗಿ ಏನೇ ಮಾಡಿದರೂ ಕೂಡ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಕೆಲಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಮ್ಮ ಬಗ್ಗೆ 1000 ಜನರು 1000 ರೀತಿಯಲ್ಲಿ ಮಾತನಾಡಲಿ, ಆದರೆ ನಾವು ನ್ಯಾಯದ ಪರ, ಧರ್ಮದ ಪರ, ಸತ್ಯದ ಪರ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಖಂಡಿತವಾಗಿಯೂ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.